10 ಗಂಟೆ ಆಗಿದೆ ಆ್ಯಂಡ್ ಇವಾಗ ಪಾರ್ಕ್ಗೆ ಹೋಗ್ತಾ ಇದ್ದೀವಿ ನನ್ನ ಫ್ರೆಂಡ್ಸಿಗೆ ಮೀಟ್ ಮಾಡೋಕ್ಕೆ ಇಲ್ಲಿ. ಹೇ ಗಾಯ್ಸ್, ಸಲಾಮ್, ನಮಸ್ತೆ. ಪವರ್ ಕನ್ನಡ ವ್ಲಾಗ್ಸಿಂದ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಡೇ ಬಂದುಬಿಟ್ಟು ಟ್ಯೂಸ್ಡೇ 30ನೇ ತಾರೀಕು. ಇವತ್ತು ನಾನು ಬೆಂಗಳೂರಿಗೆ ಮತ್ತೆ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀನಿ. ಮೊನ್ನೆ ಬಂದೆ, ನೆನ್ನೆ ಇದ್ದೆ, ಕೆಲಸ ಇದ್ದಿದ್ದು ಸ್ವಲ್ಪ ಒಂದು 50% ಮುಗಿದಿದೆ. ಮತ್ತು ಇವತ್ತು ಹೋಗ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಬರೋಂಗಿದ್ರೆ ಬರ್ಬೋದು ರಿಟರ್ನ್ ನಾನು ನಾಳೆ ಇಲ್ಲ ನಾಡಿದ್ದು. ಇವತ್ತು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಟ್ರೈನು 6:30 ಇವಾಗ ಆಲ್ರೆಡಿ ಟೈಮ್ 6:40. ಟೈಮ್ ಇಲ್ಲೇ ಆಗೋಗಿದೆ. ಓಕೆ, ಅಲ್ಲಿ ಹೋಗ್ಬಿಟ್ಟು ನೋಡೋಣ. ಹಿಂದೆಯಿಂದನೇ 3 ಟ್ರೈನ್ ಇದೆ. ಒಂದು 7:15 ಒಂದು 8:30 ನೋಡೋಣ ಯಾವ ಟ್ರೈನ್ ಸಿಗುತ್ತೋ ಆ ಟ್ರೈನಲ್ಲಿ ಹೋಗೋಣ. ಇಲ್ಲಿ ವ್ಯೂ ಚೆಕ್ ಮಾಡಿ, ಸನ್ರೈಸ್. ಇದು ಯಾಕೋ ಮಳೆ ಬರೋಂಗಿದೆ, ಲೈಕ್ ಕ್ಲೌಡಿ ಇದೆ. ಸಮ್ಮರಲ್ಲಿ ಮಾತ್ರ ಸನ್ರೈಸು ಮತ್ತು ಸನ್ಸೆಟ್ ಏನು ಸಖತ್ತಾಗುತ್ತೆ ಗೊತ್ತು, ಸಿಕ್ಕಾಪಟ್ಟೆ ಚೆನ್ನಾಗಾಗುತ್ತೆ. ಇದು ಬಂದುಬಿಟ್ಟು ಫಸ್ಟ್ ಮೀನ್ ಆಫ್ ಟ್ರಾನ್ಸ್ಪೋರ್ಟು ನಮ್ಮೂರಿಂದ ಸೊ ಇದು ಬಂದುಬಿಟ್ಟು ನಮ್ಮ ಗೌರಿಬಿದನೂರು ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಬೆಳಗ್ಗೆ 3 ಟ್ರೈನ್ ಹೋಗುತ್ತೆ. ಒಂದು 6:30, 7:15 ಮತ್ತು 8:00 ಸಮಥಿಂಗು. ಆ 3 ಟ್ರೈನಲ್ಲಿ 3,000ಕ್ಕಿಂತ ಹೆಚ್ಚು ಜನ ಟ್ರಾವೆಲ್ ಮಾಡ್ತಾರೆ. 3,000ಕ್ಕಿಂತ ಹೆಚ್ಚು ಜನ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ಟ್ರೈನಲ್ಲಿ ಎಷ್ಟು ಜನ ಹೋಗ್ಬೋದು ಆ್ಯಂಡ್ ಬಸ್ಸಲ್ಲಿ ಎಷ್ಟು ಜನ ಹೋಗ್ಬೋದು. ಬಸ್ಸಲ್ಲಿ ಅಂದರೆ ಪ್ಲೇಸೇ ಇರೋಲ್ಲ. ನೀವು ಎಷ್ಟು ಬಸ್ಸಸ್ ಬಂದ್ರೂ ಕಾಯ್ಕೊತ ನೀವು ನುಗ್ಗಕ್ಕೆ ಹೋದರೆ ಆ ಜನ ಎಲ್ಲ ಬಂದು ತೂರ್ತಾ ಇರ್ತಾರೆ. ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಬೆಸ್ಟ್ ನನಗೆ ಅನ್ಸೋದು ಟ್ರೈನಲ್ಲೇ. ಯಾಕಂದರೆ ನಿಂತ್ಕೊಂಡು ಹೆಂಗೋ ಹಂಗೆ ಹೊರಟೋಗ್ಬೋದು, ಸ್ಪೇಸ್ ಇರುತ್ತೆ ನಿಂತ್ಕೊಳ್ಳೋಕ್ಕಾಗಲ್ಲ. ಬಟ್ ಬಸ್ಸಲ್ಲಿ ಆ ಥರ ಇರೋಲ್ಲ. ಆ್ಯಂಡ್ ಈ ಬ್ರಿಡ್ಜ್ ನನ್ನ ಹಿಂದೆ ಕಾಣಿಸಿದೆಯಲ್ಲ, ಆಮೇಲೆ ಈ ಬ್ರಿಡ್ಜು ನಾನು ಇಷ್ಟು ಹುಡುಗ ಇದ್ದಾಗ ಸ್ಟಾರ್ಟ್ ಮಾಡಿದ್ದು. ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಿಬಿಟ್ಟು ತೆಗ್ದಿದ್ದಾರೆ, ಓಪನ್ ಮಾಡಿದ್ದಾರೆ. ಬಟ್ ಚೆನ್ನಾಗಿ ಮಾಡಿದ್ದಾರೆ ಏನನ್ನ ಇರಲಿ. ಆ್ಯಂಡ್ ಈ ರೈಲ್ವೆ ಸ್ಟೇಷನ್ನು ಮುಂಚೆ ಆ ಥರ ಇರಲಿಲ್ಲ. ಇವಾಗ ಇದೆಯಲ್ಲ ಈ ಥರ ಇರಲಿಲ್ಲ, ಬರೀ ಚಿಕ್ಕದೊಂದು ಇದ್ದಿದ್ದು. ಬಟ್ ಇವಾಗ ತುಂಬ ಡೆವಲಪ್ ಆಗಿದೆ. ಟ್ರೈನ್ಸಿಗೆ ಮಾತ್ರ ಈ ಪ್ಲ್ಯಾಟ್ಫಾರ್ಮ್ ಎಲ್ಲ ಫುಲ್ ಇರುತ್ತೆ ಗುರು. ಈ ಪ್ಲ್ಯಾಟ್ಫಾರ್ಮು ಇದು ಫುಲ್ಲು ಎಷ್ಟು ಕಾಣಿಸ್ತಿದೆಯೋ ಅದೆಲ್ಲ ಸಿಕ್ಕಾಪಟ್ಟೆ ಫುಲ್ ಇರುತ್ತೆ. ಬಟ್ ಇದು 3rd ಟ್ರೈನು. ನೋಡೋಣ. ಇದರಲ್ಲೂ ದೂರದಿಂದ ಬರ್ತಾರೆ ಜನಗಳು. ಜನರಲ್ಲಿ ಏನಾದ್ರು ಖಾಲಿ ಇದ್ದರೆ ಜನರಲ್ಲಿ ಕೂತ್ಕೊಳ್ಳೋಣ, ಇಲ್ಲ ಏನಾದ್ರು ರಿಸರ್ವ್ಡ್ ಇದ್ದರೆ ರಿಸರ್ವಲ್ಲೇ ಕೂತ್ಕೊಳ್ಳೋಣ. ಟಿ ಬಂದು ನೋಡ್ಕೊಳ್ಳೋಣ. ಅದೇ ಆಯಿತು. ನಾನು ನೋಡಿದ್ದು ಟ್ರೈನು ಗೌರಿಬಿದನೂರಿಂದ ಯಶವಂತಪುರಿಗೆ. ಬಟ್ ಯಶವಂತಪುರಿಗೆ ಯಾವುದೂ ಟ್ರೈನ್ ಇಲ್ಲವೇ ಇಲ್ಲ ಅಂತ ಗುರು. ಸರಿ ಅಂತ ಹೇಳ್ಬಿಟ್ಟು ಟಿಕೆಟ್ ತಗೊಂಡೆ ಯಲಹಂಕಗೆ. ಈ ಟಿಕೆಟ್ ತೊಗೊಂಡು ಯಲಹಂಕಗೆ ಹೋಗ್ಬಿಟ್ಟು ಯಲಹಂಕದಿಂದ ಮತ್ತೆ ಅಲ್ಲಿ ಬಸ್ ಹಿಡಿದ್ಬಿಟ್ಟು ಹೆಬ್ಬಾಳ ಹೋಗ್ಬಿಟ್ಟು ಹೆಬ್ಬಾಳದಿಂದ ಅಲ್ಲಿ ಬಸ್ ಹಿಡಿದ್ಬಿಟ್ಟು ಅಲ್ಲಿಂದ ನಮ್ಮ ಏರಿಯಾಗೆ ಹೋಗಬೇಕು. ಸ್ವಲ್ಪ ಹೆಕ್ಟಿಕ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ನೆನ್ನೆ ವ್ಲಾಗ್ ಬಂದುಬಿಟ್ಟು ಒಂಥರ ಆಗೋಯ್ತು. ಎಡಿಟ್ ಚೆನ್ನಾಗಿ ಬಂದಿದೆ, ಬಟ್ ಅದು ಏನದು ಹಾರಿಜೆಂಟಲ್ ಬಂದಿಲ್ಲ. ಒಂದು ಟೈಪ್ ವರ್ಟಿಕಲ್ ವೀಡಿಯೋ ಬಂದುಬಿಡ್ತು. ಇವಾಗ ನಾನು ನೋಡ್ಕೊತಿದ್ದೀನಿ. ಸೊ ಇವತ್ತಿನ ವ್ಲಾಗು ಹಾರಿಜೆಂಟಲ್ ಬರುತ್ತೆ, ವರ್ಟಿಕಲ್ ಬರೋಲ್ಲ. ಆ್ಯಂಡ್ 365 ಡೇಸಲ್ಲಿ ಇದು 2nd ಡೇ, 2/365. ಆ್ಯಂಡ್ ನೋಡೋಣ ಏನಾಗುತ್ತೋ. ಆವಾಗಿಂದ ಈ ಪ್ಲ್ಯಾಟ್ಫಾರ್ಮಿಗೆ ಆ ಪ್ಲ್ಯಾಟ್ಫಾರ್ಮಿಗೆ ಆ ಪ್ಲ್ಯಾಟ್ಫಾರ್ಮಿಂದ ಈ ಪ್ಲ್ಯಾಟ್ಫಾರ್ಮ್ಗೆ. ಯಾಕಂದರೆ ಟಿಕೆಟ್ ಕೌಂಟ್ರಲ್ಲಿರೋದು, ಅಲ್ಲಿಂದ ಟಿಕೆಟ್ ಇವಾಗ ಯಲಹಂಕಲ್ಲಿದ್ದೀನಿ. ಲೈಕ್ ಜಸ್ಟ್ ಇವಾಗ ರೀಚ್ ಆದೆ. ನಾನು ಹಿಂದೆ ಕ್ಲಿಪ್ಪಲ್ಲೆಲ್ಲ ಹಾಕಿದ್ನಲ್ಲ, ಲೈಕ್ ಟ್ರೈನ್ ಬಂದಿದ್ದು ಹಾಕಿಲ್ಲ, ಟ್ರೈನಲ್ಲಿ ಹೋಗ್ತಾ ಇರೋದೆಲ್ಲ ಹಾಕಿದ್ದೀನಿ. ಆ್ಯಂಡ್ ದೆನ್ ಇವಾಗ ಇಲ್ಲಿಂದ ಲೈಕ್ ಎಕ್ಸಿಟ್ ಇರೋದು ರೈಲ್ವೆ ಸ್ಟೇಷನ್ದು ಅಲ್ಲಿಂದ ಲೆಫ್ಟ್ಗೊಂದಿದೆ ಮತ್ತು ಆ ಕಡೆ ಇನ್ನೊಂದಿದೆ. ಬಟ್ ನಾನು ನನ್ನ ಫ್ರೆಂಡ್ PGಗೆ ಹೋಗ್ತಾ ಇದ್ದೀನಿ. PGಗೆ ಯಾಕಂದರೆ ನನ್ನ ಫೋನಲ್ಲಿ ಚಾರ್ಜ್ ಖಾಲಿಯಾಗಿದೆ. ಚಾರ್ಜ್ ಖಾಲಿ ಅಂದರೆ 2-3% ಇದೆ. ಅಲ್ಲಿ ಹೋಗ್ಬಿಟ್ಟು ಚಾರ್ಜ್ ಮಾಡಿಕೊಂಡು ಸ್ವಲ್ಪ ಕಾಲೇಜ್ ಹತ್ರ ಏನಾದರೂ ಕೆಲಸ ಇದೆಯಾ, ನಾನು ಟೆಕ್ಸ್ಟ್ ಹಾಕಿದ್ದೀನಿ ನಮ್ಮ ಟೀಚರ್ಗೆ. ಅವರು ಬಾ
ಇಸ್ಕೊಳ್ಳೋಕ್ಕಾಗಲ್ಲ, ನಾಳೆ ಬರಬೇಕು, ನೋಡೋಣ ಏನಾಗುತ್ತೆ. ಓಕೆನಾ? ಅಂಕಲ್ ಸಿಕ್ಕವ್ರೆ. ಅಂಕಲ್ ಏನು ಹೇಳ್ತಾರೋ ಕೇಳಿ ಸ್ವಲ್ಪ. ಹೇಳಿ ಅಂಕಲ್. ನಾವಿಲ್ಲಿ ಪಾರ್ಕಿಗೆ ಬಂದು ಕೂತಿದ್ದೆ, ಅಂಕಲ್ ನನಗೆ ಆಚೆ ಕಳಿಸೋರು ನನ್ನ ಫ್ರೆಂಡ್ಸನ್ನು. ನನ್ನ ಮಗಂಗೆ ನೋಡಿದ್ರೆ ಬರೀ ತೆಲುಗು ಬರುತ್ತೆ. ಅಂಕಲ್ ಹೇಳ್ತಿದ್ರೆ ಅವ್ನಿಗೆ ಅರ್ಥ ಆಗ್ತಿಲ್ಲ, ಅಂಕಲ್ಗೆ ಏನೇನು ಹೇಳ್ತಾನೋ ಅವ್ನು ಹೇಳ್ತಿರೋದು ಅಂಕಲ್ಗೆ ಅರ್ಥ ಆಗ್ತಿಲ್ಲ. ನನಗೂ ಸ್ವಲ್ಪ ತೆಲುಗು ಬರುತ್ತೆ, ಇಂಗ್ಲೀಷಲ್ಲಿ ಮಾತಾಡ್ಕೊತೀವಿ ನಾವು. ಅಂಕಲ್ ನೀವು ಹೇಳಿ ಅಂಕಲ್, ಸಿಗರೇಟ್ ಯಾಕೆ ಸೇದಬಾರ್ದು ಹೇಳಿ ಅಂಕಲ್. ಒಮ್ಮಕ್ಕೆ ಸೇದ್ಬಿಡ್ತೀವಿ. ಒಮ್ಮಕ್ಕೆ ಸೇದ್ಬಿಡ್ತೀವಿ. ಆಯ್ತು. ಮತ್ತೊಂದು ಸಿಗರೇಟ್. ಅಂಕಲ್ ಹೇಳ್ತಿರೋದು ಫ್ಯಾಕ್ಟ್ ಏನು ಗೊತ್ತಾ, ಒಂದು ಸಿಗರೇಟ್ 10 ರೂಪಾಯಿ. ಆದರೆ ಅಂಕಲ್ ನಿಮ್ಮ ಬ್ರ್ಯಾಂಡ್ ಹೇಳಿ ಅಂಕಲ್, ಯಾವುದು ನಿಮ್ಮ ಬ್ರ್ಯಾಂಡು? ಬೀಡಿ ತಾನೇ? ಬಿಡಿ. ಬೀಡಿ ಎಷ್ಟು ಒಂದು ಪ್ಯಾಕು? 10 ರೂಪಾಯಿ. 10 ರೂಪಾಯಿ. ನೋಡಿದ್ರಾ? ಅಂದರೆ ಬೀಡಿ ಸಿಗರೇಟ್ಗಿನ್ನ ಸ್ಟ್ರಾಂಗು ಬೀಡಿ ಅಂತೀರ ನೀವು. ಹೌದು. ಅದು ನೋಡಿ, ಯಾರ್ಯಾರು ಸಿಗರೇಟ್ ಹೊಡಿತೀರೋ ಅವರು ಬೀಡಿ ಹೊಡೀರಿ ಇನ್ಮೇಲೆ. ಸರಿನಾ ಅಂಕಲ್? ಅಷ್ಟೇ ಅಂಕಲ್. ಈ ಪಾರ್ಕ್ ಹೆಸರು ವಿನಾಯಕ ಪಾರ್ಕ್. ಏನೋ ಅಂಕಲ್ ಇವತ್ತು ಇಷ್ಟು ಬೇಗ ಕ್ಲೋಸ್ ಮಾಡಿಬಿಡ್ತಿದ್ದೀರಾ? ಸೊ ಒನ್ಸ್ ಅಗೇನ್ ಇವಾಗ ಟೈಮ್ ಬಂದುಬಿಟ್ಟು 4:41 ಸಮಥಿಂಗ್ ಆಗಿದೆ. ಆ್ಯಂಡ್ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.